ಸ್ನೇಹಿತರೆ, ಇವತ್ತಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೊಂದು ವಿಷಯ ಹೇಳಿದೆ, ಡೊಮೈನ್ ಆ್ಯಂಡ್ ಹೋಸ್ಟಿಂಗ್ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ. ಅದನ್ನು ಏನಕ್ಕೆ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಉದಾಹರಣೆ ಸಮೇತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನಮಗೆ ರೀಸೆಂಟಾಗಿ ಒಬ್ಬರು ಕ್ಲೈಂಟ್ ಸಿಕ್ಕಿದ್ರು. ಅವ್ರು ಹೆಂಗೆ ಅಂತಂದರೆ, ಇವಾಗ ಅವರು ಒಂದು ವೆಬ್ಸೈಟ್ ಮಾಡಿಸಿದ್ದಾರೆ, ಅದನ್ನು ರಿನಿವಲ್ ಮಾಡಿಸ್ಬೇಕು. ಇವಾಗ ಅವರು ರಿನಿವಲ್ನ ಮಾಡಿಕೊಡ್ತಾ ಇಲ್ಲ. ಓಕೆನಾ? ಅವ್ರು ಲಾಸ್ಟ್ ಟೈಮ್ ಮಾಡಿದ್ದು ಜಸ್ಟ್ 5,000 ಮಾಡಿದ್ರಂತೆ. ಇವಾಗ ಅದು ರಿನಿವಲ್ ಮಾಡಬೇಕು ಅಂತಂದರೆ 15,000 ಹೇಳ್ತಾ ಇದ್ದಾರೆ. ಆ 15,000ದಲ್ಲಿ ಬೇರೆ ಕಡೆ ಹೊಸ ಇದನ್ನೇ ಮಾಡ್ತಾರೆ. ಬಟ್ ನೀವು ಆ ಥರ ಚೇಂಜ್ ಮಾಡಬಾರ್ದು. ಏತಕ್ಕೆ ಗೊತ್ತಾ? ಆ ಥರ ಚೇಂಜ್ ಮಾಡಿದಾಗ ನಿಮ್ಮ ಕಂಪ್ನಿಗೇ ತೊಂದರೆ ಆಗೋದು. ಇವಾಗ ಚೇಂಜ್ ಮಾಡಬೇಕು ಅಂದರೆ ಡೊಮೈನ್ನ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಚೇಂಜ್ ಮಾಡಿದಾಗ ಯಾರಿಗೆ ಲಾಸ್ ಆಗುತ್ತೆ? ಇವಾಗ ನೀವು ಯಾವುದೋ ಒಂದು ಡೊಮೈನಲ್ಲಿ ಮೇಲೆಲ್ಲ ಯೂಸ್ ಮಾಡ್ತಾ ಇರ್ತೀರ. ಓಕೆನಾ? ಆ ಮೇಲೆಲ್ಲ ಮತ್ತೆ ಎಲ್ಲ ಫಸ್ಟಿಂದ ಚೇಂಜ್ ಮಾಡಬೇಕಾಗುತ್ತೆ. ಅಂದರೆ ಇವಾಗ ಯಾವುದೋ ಒಂದು .com ಇದರಲ್ಲಿ ಯೂಸ್ ಮಾಡ್ತಾ ಇರ್ತೀರ. ಓಕೆನಾ? ಏಕೆಂತಂದರೆ ಇವಾಗ ಯಾವುದಾದ್ರೂ ಒಂದು ಮೇಲ್ ಯೂಸ್ ಮಾಡ್ತಾ ಇರ್ತೀರ. ಓಕೆನಾ? ಅದು ಯಾರು ಸರ್ವಿಸ್ ಪ್ರೊವೈಡರ್ ಇರ್ತಾರೆ, ಅವರು ನಿಮಗೆ ನೆಕ್ಸ್ಟ್ ಇಯರ್ ರಿನ್ಯೂವಲ್ ಮಾಡಿಲ್ಲ ಅಂತಂದಾಗ ಆ ಮೇಲ್ ಐಡಿನ ಮತ್ತೆ ನೀವು ಡೊಮೈನ್ ಬೇರೆ ಯಾವ್ದು ಚೇಂಜ್ ಮಾಡ್ತೀರಾ ಅದಕ್ಕೆ ನೀವು ಚೇಂಜ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಕಂಪ್ನಿ ರೆಪ್ಯುಟೇಷನ್ ಏನಾಗುತ್ತೆ? ಹಾಳಾಗುತ್ತೆ. ಅರ್ಥ ಆಯ್ತಾ? ರೀಸೆಂಟಾಗಿ ಇದು ಆ್ಯಕ್ಚುಲಿ ನಡೀತಾ ಇರೋದು ಬೆಂಗಳೂರಲ್ಲಿ. ಈ ಥರ ದಂಧೆನೇ ನಡೀತಾ ಇರೋದು. ಈ ಕಂಪ್ನಿಯವರೆಲ್ಲ ಅದನ್ನು ಒಂದು ದಂಧೆ ಥರನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆನಾ? ಯಾವ ಬಿಸ್ನೆಸ್ ಎಕ್ಸಿಕ್ಯೂಟಿವ್ಗೆ ಟಾರ್ಚರ್ ಕೊಟ್ಟು ಅವ್ರ ಟಾರ್ಗೆಟ್ ಅವ್ರ ಟಾರ್ಗೆಟ್ ರೀಚ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಿಮ್ಮ ವೆಬ್ಸೈಟ್ನ ಮೇಂಟೆನೆನ್ಸ್ ಮಾಡೋರು ಯಾರೂ ಸಿಗಲ್ಲ. ನೀವು ಎಷ್ಟೇ ಗೋಳಾಡಿದ್ರೂ ನಿಮಗೆ ರೆಸ್ಪಾನ್ಸ್ ಸರಿಯಾಗಿ ಮಾಡೋದಿಲ್ಲ ಅವರು. ಯಾಕೆಂದರೆ ಅವ್ರದ್ದು ಅವತ್ತಿನ ಟಾರ್ಗೆಟ್ ಮುಗ್ದಿರುತ್ತೆ. ಆಮೇಲೆ ನಿಮ್ಮನ್ನು ಬ್ಲ್ಯಾಕ್ ಮಾಡಿ ಬಿಸಾಕ್ತಾ ಇರ್ತಾರೆ, ಮತ್ತೆ ಕಾಲ್ ಮಾಡ್ತಾ ಹೋಗ್ತಿದ್ರೆ. ಸೊ ಈ ಥರ ಎಲ್ಲ ನಡೆಯೋ ಸಾಧ್ಯತೆ ಇರುತ್ತೆ. ಆಮೇಲೆ ಮೇಯ್ನಾಗಿ ನಿಮ್ಮ ಕಂಪ್ನಿ ಡೊಮೈನು ಚೇಂಜ್ ಆಗಬೇಕಾಗುತ್ತೆ. ಆಮೇಲೆ ಇಮೇಲ್ ಐಡಿ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ, ಪದೇ ಚೇಂಜ್ ಮಾಡಬೇಕು. ಸೊ ಎಲ್ಲನೂ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅವ್ರ ಹತ್ರ ನೀವು ಸರ್ವಿಸ್ ತೊಗೊಳ್ಬೋದು. ಅರ್ಥ ಆಯ್ತಲ್ವಾ? ನಿಮ್ಮ ಹತ್ರ ಡೊಮೈನ್ ನಿಮ್ಮ ಕಂಟ್ರೋಲಲ್ಲಿ ಇತ್ತು ಅಂತಂದರೆ ನೀವು ಅದನ್ನು ಬೀಗ ಯಾರಿಗೋ ಅವ್ರ ಹತ್ರ ಮಾಡಿಸ್ಬೇಕೋ ಅವ್ರಿಗೆ ನೀವು ಟ್ರಾನ್ಸ್ಫರ್ ಮಾಡಿ ನೀವು ಅವ್ರ ಹತ್ರ ಸರ್ವಿಸ್ ತಗೊಂಡ್ರೆ ಅದೇ ಕಂಟಿನ್ಯೂಟಿ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ನಿಮಗೆ ಲಾಸ್ ಆಗೋದು ಇಲ್ಲ. ಆಮೇಲೆ ನೀವು ಡೊಮೈನ್ ಯಾವುದೇ ಕಾರಣಕ್ಕೂ ಅವಾಗವಾಗ ಡೊಮೈನ್ ಚೇಂಜ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅರ್ಥ ಆಯ್ತು? ಇದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದು, ಅದೇ ಕಾರಣಕ್ಕೂ ಡೊಮೈನ್ ಹೋಸ್ಟಿಂಗ್ ನಿಮ್ಮ ಕಂಟ್ರೋಲಲ್ಲಿ ಇದ್ದರೆ ನಿಮ್ಮ ಪ್ರೊಫೈಲ್ ನಿಮ್ಮ ಕಂಟ್ರೋಲಲ್ಲಿ ಇದೆ ಅಂತ ಅರ್ಥ ಆಯ್ತಾ? ಸ್ನೇಹಿತರೆ, ಇದೇ ಬಿಸ್ನೆಸ್ ಸಂಬಂಧಪಟ್ಟಿದ್ದು ನಾನು ನಿಮ್ಮ ಹತ್ರ ತುಂಬ ವಿಷಯಗಳನ್ನ ಹೇಳ್ಕೊಳ್ಳೋದಿದೆ. ಓಕೆನಾ? ಈ ಸಾಫ್ಟ್ವೇರ್ ಉದ್ಯಮದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ತೊಡಗಿಸ್ಕೊಳ್ಬೋದಾ? ಈ ಥರ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಮಾತಾಡೋದಿದೆ. ಅದನ್ನೆಲ್ಲ ನಾವು ಮುಂದೆ ಬರೋ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಇಂಥ ವಿಷಯಗಳಲ್ಲಿ ನಿಮ್ಗೇನಾದರೂ ಆಸಕ್ತಿ ಇತ್ತು ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆನಾ? ಥ್ಯಾಂಕ್ ಯು.